ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದೇ ಒಂದು ಮಾತು ಹೇಳಿದೆ ಧನಂಜಯ ಅವ್ರಿಗೆ. ಧನಂಜಯ ಅಂದ್ರೆ ಏನ್ ಹೇಳಿ? ತಡ್ಕ ಒಂದ್ ನಿಮಿಷ ಸಮಾಧಾನ ಮಾಡ್ಕೊಂಡು ನೀರು ಕುಡಿ. ನಾನು ಒಂದೇ ಮಾತು ಹೇಳಿದೆ ಧನಂಜಯ ಅವ್ರಿಗೆ. ಧನಂಜಯ ಅಂದ್ರೆ ಅರ್ಜುನ. ಅರ್ಜುನ ಕರೆಕ್ಟ್ ಆಗಿ ಬಾಣ ಬಿಡೋಣ ಸರಿಯಾಗೈತೆ ಅಂತ. ವ್ಯಾಲೆಂಟೈನ್ಸ್ ಡೇಗೆ ಅವ್ರು ಮದುವೆ ಆಗವ್ರೆ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಮದುವೆ ಆಗವ್ರೆ. ಚಿಲ್ಡ್ರನ್ಸ್ ಡೇ ನವೆಂಬರ್ 14 9 ತಿಂಗಳು ಮಕ್ಕಳಾಗ್ಲಿ ಅಂತ ನಾನು ಹಾರೈಸ್ತೇನೆ. ಒಂದ್ ನಿಮಿಷ ಅವರು ಧನ್ಯತಾ ಅಂತ ಅವ್ರ ವೈಫ್ ಹೆಸರು. ಧನ್ಯತಾ ಅವರು 500 ಜನಕ್ಕೆ ಹೆರಿಗೆ ಮಾಡಿಸೋರಂತೆ. 500 ಅನ್ನೋದು ಅವ್ರಿಗೆ ಆಗ್ಲಿ ಅಂತ ಹಾರೈಸ್ತೆ, ಒಳ್ಳೇದಾಗ್ಲಿ ಅಂತ. ಅಷ್ಟೇ ಅಲ್ಲ, ನೀನ್ ಆಡೋದಾರೆ ಬಂದಾಡು. ಯಾರು ಆಡಿಲ್ಲ ಅಣ್ಣ, ಈ ಮಾತು ಯಾರು ಆಡಿಲ್ಲ ಅಲ್ಲ, ಎಲ್ಲರೂ ಆಡ್ತಾರೆ. 500 ಜನಕ್ಕೆ ಹೆರಿಗೆ ಮಾಡಿಸಿರುವಂತಹ ಧನ್ಯತಾ ಅವ್ರಿಗೆ ಶುಭಾಶಯಗಳು. ನನ್ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಕೇಳಿ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾನು ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ. ಎಲ್ಲರೂ ಪ್ರೀತಿಯಿಂದ ಹಾರೈಸಿ. ಧನಂಜಯ ಅವ್ರಿಗೆ ಒಳ್ಳೆ ಆಲೋಚನೆಗಳಿದೆ, ಒಳ್ಳೆ ಪರಿಕಲ್ಪನೆ ಇದೆ. ನನ್ನ ಕಡೆಯಿಂದ ಅವ್ರಿಗೆ ಶುಭಾಶಯಗಳು. 100 ಕಾಲ ಚೆನ್ನಾಗಿರ್ಲಿ. ಡಾಕ್ಟರ್ ಅವರು ಜ್ವರ ಬಂದಾಗ ನೆನ್ಸ್ಕೊತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಅಣ್ಣ ಒಂದ್ ನಿಮಿಷ ಕೇಳಿಸ್ಕೊ. ನನಗೆ ನೀನ್ ಬಾಸು ನೋಡು, ಮುಖ ತೋರ್ಸಕ್ಕೆ ಅವ್ನಿಗೆ ಹೋಗ್ತಿ ಇಲ್ಲವ, ನನಗೆ ಅವನೇ ಬಾಸು. ಅವ್ರ ಅಪ್ಪ ಅವ್ವ ಅವ್ನಿಗೆ ಬಾಸ್ ಆಗ್ಬೇಕು. ಯಾವನೋ ಪೆದ್ದ ಬಂದ್ಬಿಟ್ಟವನೆ, ಕುಡಿದ್ಬಿಟ್ಟವನೆ, ಕ್ವಾರ್ಟರ್ ಹಾಕ್ಬಿಟ್ಟವನೆ, ಮರ್ತ್ಬಿಡಿ. ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳ್ದು, ನೀವೆಲ್ರು ಕನ್ನಡಿಗರು, ನನಗೆ ನೀವೆಲ್ರು ಬಾಸ್. ನೀನು ನನಗೆ ಬಾಸ್ ಕಣ. ನೀನ್ ನೋಡಿದ್ರೆ ನನ್ನ ನಟ. ನಿನಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಆಗ್ಬೇಕು. ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಅವ್ವ ಬಾಸ್ ಅಲ್ಲ, ಬನ್ನಿ ಮುಂದೆ. ನಿಮ್ಮ ಅಪ್ಪ ಅವ್ವ ನಿಮಗ್ ಬಾಸ್ ಅಲ್ಲ ಅನ್ನೋ ಮಗ ಮುಂದೆ ಬನ್ನಿ. ಯಾರಿದ್ದೀರಾ? ಎಲ್ಲಾರ್ದು ಅದೇ ಪ್ರೀತಿ, ಹಂಗೆ ಇರ್ಬೇಕು. ಎಲ್ಲಾರ್ಗು ಅಷ್ಟೇ. ನಮಗೆ ನೀವು ಬಾಸ್ ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನಮಗ್ ಬಾಸ್. ನೀವೆಲ್ಲ ಕನ್ನಡಿಗರಾಗಿದ್ರೆ ನೀವೆಲ್ಲ ನಂಗೆ ಬಾಸ್. ಇಲ್ಲಿ ಯಾರು ಕನ್ನಡಿಗರೆಲ್ಲ ಬೆರ್ಕೆಗಳಿದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ. ಯಾರಿದ್ದೀರಾ? ಯಾರಿದ್ದೀರಾ? ಬೆರ್ಕೆಗಳು ಯಾರಿದ್ದೀರಾ ಇಲ್ಲಿ? ಯಾರು ಇಲ್ಲ ತಾನೆ? ನೀವೆಲ್ಲ ಕನ್ನಡಿಗರು ತಾನೆ? ನೀವೆಲ್ಲರೂ ನನಗ್ ಬಾಸ್. ನಿಮ್ಮಿಂದ ನಿಮಗೆ ಮಾತ್ರ, ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು. ಯಾರು ಅನ್ಬೇಡಿ. ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. 100ಕ್ಕಲ್ಲ 1000ಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ. ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ಅನ್ನಿ. ಪ್ರಥಮ್ನ ದೇವ್ರು ಮಾಡ್ಬೇಡಿ. ಪ್ರಥಮ್ ಬತ್ತಿದಂಗೆ ತಲೆಗೆ ತುಂಬಿಸ್ಕೋಬೇಡಿ. ನಾವೆಲ್ಲ 0ಇಂದ ಬಂದಿರ್ತೀವಿ. ನೀವು ನೋಡಿದ್ರೆ ಕಂಡ್ರೆ ನಮ್ಗೆ ಮರ್ಯಾದೆ ಸಿಗೋದು. ನಿಮ್ಮಿಂದ ಅನ್ನ ತಿಂತೀವಿ. ಯಾವ ಮಗನ ಸ್ಟಾರು ದೇವ್ರು ಮಾಡ್ಬೇಡಿ. ಪ್ರಥಮ್ 0, ನಾವೆಲ್ಲ 0, ಕಲಾವಿದ್ರು 0. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಂದಿರೋದು ಅಷ್ಟೇ. ನೀವು ಬಾಸ್ ಆಗ್ರಯ್ಯ. ನೀವು ಬಾಸ್ ಆಗೋದು ಯಾವಾಗ್ರಯ್ಯ? 7,35,00,000 ಇದ್ದೀರಾ. ನೀವೆಲ್ಲರೂ ನಮಗ್ ಬಾಸು. ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್, ನೀವು ಹೋಗಿ ಇನ್ಯಾರನೋ ಬಾಸ್ ಅಂದ್ರೆ ಎಲ್ಲಿಗೆ ಬಂತು ನಿಮ್ ಸಂಸ್ಕಾರ? ಥ್ಯಾಂಕ್ ಯು. ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಇನ್ಯಾರನು ಬಾಸ್ ಅನ್ಬೇಡಿ. ಯಾವನೇ ಬಂದು ಪ್ರಥಮ್ ಬಂದ್ರು ಅಷ್ಟೇ, ನಾನು 0. ಎಲ್ರಿಗೂ ನಮಸ್ಕಾರ. ಈಗ ಧನು ಹಾಗೆ ಧನ್ಯತಾ ಅವರ ಮದುವೆನ, ಅದ್ದೂರಿ ಮದುವೆನ ಮುಗಿಸೋ ಮದುವೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಅದ್ದೂರಿ ಮದುವೆ ಇದು. ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಧನುನ ನಾನು ಫಸ್ಟ್ ಟೈಮು ಡೈರೆಕ್ಟರ್ ಸ್ಪೆಷಲ್ ಆಫೀಸಲ್ಲಿ ನೋಡಿದ್ದೆ. ಆವಾಗಿನ್ನೂ ಒಬ್ಬ ಹೊಸ ಮುಖ. ಇವತ್ತು ಇಷ್ಟು ದೊಡ್ಡ ಮದುವೆ, ಅದ್ದೂರಿ ಮದುವೆಯಲ್ಲಿ ಧನುನ ಜೊತೆಗೆ ಧನ್ಯತಾ ನೋಡೋದು ಭಾಳ ಖುಷಿ ಆಗುತ್ತೆ. ಅವರಿಬ್ಬರು ಮದುವೆ ಜೀವನ ಹೀಗೆ 100 ವರ್ಷ ಚೆನ್ನಾಗಿದೆ ಅಂತ ಹಾರೈಸ್ತೀನಿ. ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ. ಸಾಮಾನ್ಯರಲ್ಲೂ ಕೂಡ ಇಂಥ ಪ್ರತಿಭಾವಂತರಿದ್ದಾರೆ ಅನ್ನೋದಕ್ಕೆ ಡಾಲಿ ಧನಂಜಯ ಅವರು ಕೂಡ ಒಂದು ದೊಡ್ಡ ಉದಾಹರಣೆ. ಸಾಮಾನ್ಯ ವರ್ಗದ ಒಬ್ಬ ಶಿಕ್ಷಕರ ಮಗನಾಗಿ ತನ್ನ ಪ್ರದರ್ಶನದ ಮುಖೇನ ಇವತ್ತು ಒಂದು ದೊಡ್ಡ ದಿಗ್ಗಜರಾಗಿ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಮಹಾಜನತೆ ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಅವರ ಶುಭ ಮುಹೂರ್ತದಲ್ಲಿ ನಮಗೂ ಅವ್ರಿಗೂ ತುಂಬ ವರ್ಷದ ಒಡನಾಟ ಇತ್ತು. ನಾನು ಯೂಶಲಿ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಬರೋದು ಎಲ್ಲೂ. ಆದರೆ ಆತನ ಶ್ರಮ, ಆತನ ದೂರದೃಷ್ಟಿ, ಈ ಛಲ ಇವೆಲ್ಲವೂ ಕೂಡ ಇವತ್ತು ಫಲ ಕೊಟ್ಟಿದೆ. ಇಂಥ ಪ್ರತಿಭಾವಂತನ ಮದುವೆ ಆಗಿ ಇಲ್ಲಿ ಬಂದಿರತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆತನ,
ಭಗವಂತನ ಆಶೀರ್ವಾದ, ಅವ್ರು ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಈ ಮಟ್ಟಿಗೆ ಬೆಳೆದಿದ್ದಾರೆ. ಭಗವಂತ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವರ ವಿವಾಹ ಜೀವನ ಸುಖಕರವಾಗಿರಲಿ, ಭಗವಂತ ಅವ್ರಿಗೆ ಇನ್ನೂ ಚೆನ್ನಾಗಿ ಇಟ್ಟಿರಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.